ಕಚೇರಿಯಲ್ಲಿವೆ ವಿಲೇವಾರಿ ಆಗದ ನೂರಾರು ಪಹಣಿಗಳು. ಡಿಸಿ ತಹಸೀಲ್ದಾರ್ ಕಚೇರಿಯಂತ ಅಲೆದು ಸುಸ್ತಾದ ಜನರು. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪಹಣಿ ವಿಚಾರವಾಗಿ ರೈತರು ಕಚೇರಿಗಳಿಗೆ ಅಲೆದು ಸುಸ್ತಾಗ್ತಿದ್ದಾರೆ. ಮತ್ತೊಂದೆಡೆ ಯಾರದ್ದೋ ಪಹಣಿಯಲ್ಲಿ ಮತ್ಯಾರದ್ದೋ ಹೆಸರನ್ನ ನಮೂದಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಫಲಾನುಭವಿಗೆ ಸಿಗಬೇಕಾದ ಅದೆಷ್ಟೋ ಸವಲತ್ತುಗಳು ಸಿಗ್ತಾ ಇಲ್ಲ. ಇತ್ತ ಹೆಬ್ಬೂರಿನ ನಾಡ ಕಚೇರಿಯಲ್ಲಿಯೂ ಇದೇ ಪರಿಸ್ಥಿತಿ ಇದ್ದು, ರೈತರು ನಾಡ ಕಚೇರಿಯತ್ತ ಪಹಣಿ ತಿದ್ದುಪಡಿ ಮಾಡಿಸಲು ಅಲೆದಾಡುವಂತಾಗಿತ್ತು. ಈ ಕಾರಣಕ್ಕೆ ಉಪವಿಭಾಗಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಾವೇ ಖುದ್ದು ಪರಿಶೀಲನೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಹೌದು, ಹೆಬ್ಬೂರಿನ ನಾಡ ಕಚೇರಿಗೆ ಭೇಟಿಯನ್ನ ನೀಡಿದ ಅವರು ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ತುಮಕೂರಿನಲ್ಲಿ 1052 ಪಹಣಿ ತಿದ್ದುಪಡಿ ಪ್ರಕರಣಗಳಿದ್ದು, ಇದರ ಅನ್ವಯ ರೈತರುಗಳು ಡಿಸಿ ಕಚೇರಿ, ತಹಸೀಲ್ದಾರ್ ಕಚೇರಿಯಂತ ಅಲೆದಾಡುತ್ತಾ ಬ್ರೋಕರ್ಗಳ ಬಲೆಗೆ ಬಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ನಾನೇ ವಾರದಲ್ಲಿ ಒಂದು ದಿನ ಖುದ್ದು ಹೆಬ್ಬೂರು ಹೋಬಳಿಗೆ ಭೇಟಿಯನ್ನ ನೀಡಿ ರೈತರ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ. ಹೆಬ್ಬೂರಿನಲ್ಲಿ 192 ಪ್ರಕರಣಗಳಿದ್ದು, ಪಹಣಿ ಖಾತೆದಾರರನ್ನ ಕರೆಸಿ ವಿಚಾರಣೆ ಮಾಡಿ ದಾಖಲಾತಿಗಳನ್ನ ಪರಿಶೀಲಿಸಿ 16 ಪ್ರಕರಣಗಳನ್ನ ಸ್ಥಳದಲ್ಲಿಯೇ ವಿಲೇವಾರಿ ಮಾಡಿದ್ದೇನೆ ಎಂದಿದ್ದಾರೆ. ತಾಲೂಕಿನಲ್ಲಿ ಸುಮಾರು 1052 ಪಹಣಿ ವ್ಯತ್ಯಾಸದ ಪ್ರಕರಣಗಳು ಇದ್ದಾವೆ. ಈ ಪಹಣಿ ವ್ಯತ್ಯಾಸದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪಹಣಿಯಲ್ಲಿರ್ತಕ್ಕಂಥ ಖಾತೆದಾರರಿಗೆ ಯಾವುದೇ ರೀತಿಯ ವಹಿವಾಟು ಮಾಡಲು ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ಪ್ರಮುಖವಾಗಿ ರೈತರಿಗೆ ಪಹಣಿಯನ್ನು ವಿತರಿಸ್ತೀವಿ ಅಂತ ಹೇಳಿದ್ರೆ, ಆ ಪಹಣಿಯಲ್ಲಿರ್ತಕ್ಕಂತಹ ವ್ಯತ್ಯಾಸಗಳು ಇರಬಾರ್ದು. ಈಗ ಪಹಣಿಯಲ್ಲಿ ಕಾಲಮ್ 3 ಅಂತಿರುತ್ತೆ, ಕಾಲಮ್ 9 ಅಂತಿರುತ್ತೆ. ಕಾಲಮ್ 3 ಹಾಗೂ ಕಾಲಮ್ 9ಕ್ಕೆ ಯಾವಾಗಲೂ ಪಹಣಿ ತಾಳೆ ಇದ್ದಾಗ ಮಾತ್ರ ರೈತರು ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ. ಅಂತಹ ವ್ಯತ್ಯಾಸ ಇರತಕ್ಕಂತಹ ಪ್ರಕರಣಗಳು 1052 ನಮ್ಮ ತುಮಕೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಈಗ ನಾವು ಪ್ರತಿ ಹೋಬಳಿಗೂ ಕೂಡ, ಯಾಕಂದರೆ ರೈತರಿಗೆ AC ಆಫೀಸ್ ಆಗಲಿ ತಹಸೀಲ್ದಾರ್ ಆಫೀಸ್ಗಾಗಲಿ ಅಲ್ದಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನಾವೇನು ಮಾಡಿದ್ದೀವಿ, ಈ ಪಹಣಿಯನ್ನು ಸರಿದೂಗಿಸ್ಲಿಕ್ಕೋಸ್ಕರ, ಪಹಣಿಯನ್ನು ಕರೆಕ್ಷನ್ ಮಾಡಲಿಕ್ಕೋಸ್ಕರ ನಾವು ಆಯಾ ಡ್ಯೂಲನ್ನು ಹಾಕ್ಕೊಂಡು, ಟೈಮಿಂಗ್ಸನ್ನು ಹಾಕ್ಕೊಂಡು ನಾವು ಆಯಾ ಹೋಬಳಿ ನಾಡ ಕಚೇರಿಗೆ ಬಂದು ರೈತರುಗಳಿಗೆ ನೋಟಿಸನ್ನು ಕೊಟ್ಟು, ಅವರುಗಳು ತಮ್ಮ ಹತ್ರ ಇರ್ತಕ್ಕಂತಹ ದಾಖಲೆಗಳನ್ನು ಅವರು ತೋರಿಸಿ ಆ ಪಹಣಿ ವ್ಯತ್ಯಾಸ ಏನಿದೆ ಅದನ್ನು ಸರಿಪಡಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೆಬ್ಬೂರು ಹೋಬಳಿಯಲ್ಲಿ 192 ಪ್ರಕರಣಗಳು ಏನಿದ್ವು, ಈಗ ಅದರಲ್ಲಿ 17 ಪ್ರಕರಣಗಳನ್ನು ನಾವು ಹೀಗೆ ಹೋಬಳಿ ಹಿಯರಿಂಗನ್ನು ಮಾಡಿದಾಗಲೇ ನಾವು 17 ಪ್ರಕರಣವನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲೂ ಏನಾಗಿದೆ, ಈ ಪಹಣಿ ವ್ಯತ್ಯಾಸದ ಪ್ರಕರಣಗಳು ಈಗ ಕೊನೆಯದಾಗಿ ಏನು ಉಳಿದಿದೆ, ಈ ಪ್ರಕರಣಗಳು ಸ್ವಲ್ಪ ಕ್ಲಿಷ್ಟಕರವಾದಂಥದ್ದು. ಇದನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ನಾವು ದಾಖಲೆಗಳನ್ನು ಬಹಳ ಸೂಕ್ಷ್ಮವಾಗಿ 68ರಿಂದ ಪಹಣಿ, ಕೈಬಾರದ ಪಹಣಿ ಇರ್ಬೋದು, MRಗಳಿರ್ಬೋದು, MR ರಿಜಿಸ್ಟರ್ಗಳಿರ್ಬೋದು, ಹಾಗೆ EC ಇರ್ಬೋದು, ನಮೂನೆ 15, ಅವೆಲ್ಲ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಎಲ್ಲಿ ಈ ವ್ಯತ್ಯಾಸ ಆಗಿದೆ, ಯಾವ ವರ್ಷದಲ್ಲಿ ವ್ಯತ್ಯಾಸ ಆಗಿದೆ, ಅದನ್ನು ನಾವು ಯಾವ ರೀತಿ ಸರಿಪಡಿಸಬೇಕು ಅನ್ನುವಂಥ. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಭೂಮೇಶ್ ನಾಯಕ್, ರಾಜಸ್ವ ನಿರೀಕ್ಷಕ ಮಂಜುನಾಥ್, ಹೋಬಳಿಯ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಜರಿದ್ದರು. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.